ಸರ್ಕಾರಿ ಕೆಲಸವನ್ನ ಕೊಡಿಸುವಂತಹ ನೆಪದಲ್ಲಿ ವಂಚನೆ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆದಷ್ಟು ಬಗೆದಷ್ಟು ಕೂಡ ಈ ವೆಂಕಟೇಶನ ಕರ್ಮಕಾಂಡ ಬಯಲಾಗ್ತಾನೆ ಇದೆ. ಇತ್ತೀಚೆಗೆ ಗವರ್ನರ್ ಸಹಿ ಹಾಕಿ ಧೋಕಾ ಮಾಡಿದ್ದ ಈ ವೆಂಕಟೇಶ್ ಇದೀಗ ಸಿಎಂ ಹೆಸರನ್ನ ಬಳಸಿ ಲಕ್ಷ ಲಕ್ಷ ದೋಚಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಸಹಿಯನ್ನೇ ನಕಲು ಮಾಡಿದ್ದಾನೆ ಈ ವೆಂಕಟೇಶ್. ಆರೋಪಿ ವೆಂಕಟೇಶ್ ವಿರುದ್ಧ ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಮಂಡ್ಯದ ಪೂರ್ವ ಠಾಣೆಯಲ್ಲಿ ವೆಂಕಟೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವೆಂಕಟೇಶ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರೋದು ತನಿಖೆ ನಡೆದಷ್ಟು ಬಗೆದಷ್ಟು ಒಂದಷ್ಟು ವಿಚಾರಗಳು ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಸಿಎಂ ಹೆಸರನ್ನ ಬಳಸಿ ಸಿಎಂ ಸಹಿಯನ್ನ ಬಳಸಿ ಲಕ್ಷ ಲಕ್ಷ ವಂಚನೆ ಮಾಡಿರೋದು ಈಗ ಗೊತ್ತಾಗ್ತಾ ಇರೋದು. ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅನ್ನುವಂಥ ನೆಪದಲ್ಲಿ ಮೋಸ ಮಾಡಿರುವಂತಹ ಪ್ರಕರಣ. ವೆಂಕಟೇಶ್ ವಿರುದ್ಧ ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಮೋಸವನ್ನ ಮಾಡಿದ್ದಾನೆ. ಮಂಡ್ಯದ ಮಲ್ಲೇಶ್ ಅನ್ನೋರ್ಗೆ ಲಕ್ಷ ಲಕ್ಷ ವಂಚನೆಯನ್ನ ಮಾಡಿದ್ದಾನೆ ಈ ವೆಂಕಟೇಶ್. ಮಲ್ಲೇಶ್ ಪತ್ನಿಗೆ ಸರ್ಕಾರಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಎಫ್ಐಆರ್ ದಾಖಲಾಗಿದೆ. ಹಣವನ್ನ ಪಡೆದಿದ್ದಾನೆ, ನಕಲಿ ನೇಮಕಾತಿ ಪತ್ರವನ್ನ ನೀಡಿದ್ದಾನೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ಗಮನಿಸ್ತಾ ಇದ್ದೀವಿ ವೆಂಕಟೇಶ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಖುದ್ದು ಸಿಎಂ ಅವರ ಸಹಿಯನ್ನ ನಕಲು ಮಾಡಿರೋದಲ್ಲದೆ ಅನೇಕ ವಂಚನೆ ಪ್ರಕರಣಗಳನ್ನ ಕೂಡ ಮಾಡಿದ್ದಾನೆ, ಈತ ಭಾಗಿಯಾಗಿದ್ದಾನೆ ಅನ್ನುವಂಥ ವಿಚಾರ. ಏನೇನು ಡೀಟೇಲ್ಸ್ ಇದೆ ಈತನ ಬಗ್ಗೆ ಬಾಲಕೃಷ್ಣ? ಹೌದು ಅಶ್ವಿನಿ, ಏನು ಮೊನ್ನೆ ತಾನೇ ಪವರ್ ಟಿವಿ ಒಂದು ಸುದ್ದಿ ಮಾಡಿತ್ತು. ಏನಪ್ಪಾ ಅಂದ್ರೆ ವೆಂಕಟೇಶ್ ಅವರ ಕರ್ಮಕಾಂಡ ಅಂತೇಳಿ, ಅದು ಏನು ಸ್ಯಾಂಟ್ರೋ ರವಿ ತರ ಇವನು ಕೂಡ ಜನಗಳನ್ನ ವಂಚಿಸಿ ಮೋಸ ಮಾಡ್ತಾ ಇದ್ದಾನೆ ಅಂತ ಪವರ್ ಟಿವಿ ಸುದ್ದಿ ಆಗಿತ್ತು. ಅದೇನಪ್ಪಾ ಅಂದ್ರೆ ಗುತ್ತಲ ನಿವಾಸಿಗಳಾದ ಕಮಲಮ್ಮ ಮತ್ತೆ ಗಾಯತ್ರಿ ಅನ್ನೋರು ಒಂದು ದೂರ್ನ ಕೊಟ್ಟಿದ್ದಂಥದ್ದು. ಇವನು ಅವ್ರಿಗೆ ಅಬ್ಕಾರಿ ಇಲಾಖೆಯಲ್ಲಿ ಅವರ ಮಕ್ಕಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಸುಮಾರು 15 ಲಕ್ಷ ರೂಪಾಯಿ ಒಬ್ರಿಗೆ ಮೋಸ ಮಾಡಿದ್ದಾನೆ. ಮತ್ತೆ ಅದಲ್ಲದೆ ಇನ್ನಿತರರಿಗೆ ಅಂತ 40 ಲಕ್ಷ ಮೋಸ ಮಾಡಿದ್ದಾನೆ, ಧೋಕಾ ಮಾಡಿದ್ದಾನೆ ಅಂತೇಳಿ ಒಂದು ಸುದ್ದಿ ಆಗಿತ್ತು. ಮತ್ತೆ ಅದಲ್ಲದೆ ಆತನ ವಿರುದ್ಧ ಒಂದು ಎಫ್ಐಆರ್ ಕೂಡ ಮೊನ್ನೆನೂ ಕೂಡ ದಾಖಲಾಗಿತ್ತು. ಇವಾಗ್ಲೂ ಕೂಡ ಒಬ್ರು ಮಲ್ಲೇಶ್ ಅನ್ನೋರು ಕೂಡ ಅವ್ರ ಮೇಲೆ ಎಫ್ಐಆರ್ ದಾಖಲು ಮಾಡಿರುವಂತದ್ದು. ಏನಂದ್ರೆ ಸೇಮ್ ಅದೇ ರೀತಿ ಅಬ್ಕಾರಿ ಸಚಿವರಾಗಿರ್ಬೋದು, ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಅವರ ಸೈನ್ ನ ಫೋರ್ಜರಿ ಮಾಡಿದ್ದಂಗೆ ಈಗ ಸಿಎಂ ಸಿದ್ದರಾಮಯ್ಯ ಅವ್ರ ಸೈನ್ ನೇ ಫೋರ್ಜರಿ ಮಾಡಿರುವಂತದ್ದು. ಸಿದ್ದರಾಮಯ್ಯ ಅವರ ಇದನ್ನ ಇಲಾಖೆಯಲ್ಲಿ ಆಕೆಗೆ ಕೆಲಸ ಕೊಡಿಸ್ತೀವಿ ಅಂದ್ರೆ ಮಲ್ಲೇಶ್ ಅವ್ರ ಪತ್ನಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಎಲ್ಲರೂ ಸೈನು ಫೋರ್ಜರಿ ಮಾಡಿ ಅವ್ರನ್ನ ನಂಬಿಸಿರುವಂತದ್ದು. ಇವರು ಕೂಡ 19 ಲಕ್ಷ ರೂಪಾಯಿ ಹಣನ ಕಳ್ಕೊಂಡಿದ್ದಾರೆ. ಈಗ ಇವರು ಮಂಡ್ಯದ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಅಂದ್ರೆ ಖುದ್ದು ಅವರೇ ಬಂದು ಪ್ರಕರಣ ದಾಖಲು ಮಾಡಿ ನಮ್ಗೆ ನ್ಯಾಯ ಕೊಡಿಸಿ ಅಂತಾನು ಕೂಡ ಕೇಳ್ತಾ ಇರುವಂತದ್ದು. ವೆಂಕಟೇಶ್ ಈಗಾಗಲೇ KS ಆಫೀಸರ್ ಅಂತ ಹೇಳ್ಕೊಂಡು ಒಂದ್ ಕಡೆ ಮೋಸ ಮಾಡಿ. ಬಾಲಕೃಷ್ಣ, ಥ್ಯಾಂಕ್ ಯು ಡೀಟೇಲ್ಸ್ಗೆ.